20ನೇ ಪ್ರಶ್ನೆ. ಅದೇ ಕ್ವಶನ್ ಪೇಪರ್, ಅದರಲ್ಲಿ 20ನೇ ಪ್ರಶ್ನೆ. ಒಂದು ವಸ್ತುವನ್ನು ರೂಪಾಯಿ 16ಕ್ಕೆ ಮಾರಿ. ಒಂದು ವಸ್ತು ಅದು, ಆ ವಸ್ತು ಅನ್ನುವಂಥದ್ದು ಎಷ್ಟು ರೂಪಾಯಿಗೆ ಮಾರ್ತಾನಲ್ಲಿ? 16 ರೂಪಾಯಿಗೆ ಮಾರಾಟ ಮಾಡ್ತಾನೆ. ಒಬ್ಬ ವರ್ತಕನು ಅದರ ಕೊಂಡ ಬೆಲೆಯಷ್ಟೇ ಶೇಕಡ ನಷ್ಟವನ್ನು ಅನುಭವಿಸಿದರೆ, ಅದರ ಕೊಂಡ ಬೆಲೆ ಎಷ್ಟದಲ್ಲ ಅಷ್ಟು ಶೇಕಡ ನಷ್ಟ ಅನುಭವಿಸ್ತಾನವ. ಆ ವಸ್ತುವಿನ ಕೊಂಡ ಬೆಲೆಯನ್ನು ಕಂಡು ಹಿಡಿಯಿರಿ. ಆ ವಸ್ತು ಹಾಗಾದ್ರ ಎಷ್ಟಕ್ಕ ತಗೊಂಡ ಅಂತ. ವಸ್ತುವಿನ ಕೊಂಡ ಬೆಲೆ ಅಂತ ಹೇಳ್ಬೇಕು. ಫಸ್ಟ್ ಅದನ್ನೇ ಕೇಳ್ಯಾರ ಅವರು. ವಸ್ತುವಿನ ಕೊಂಡ ಬೆಲೆ X ರೂಪಾಯಿ ಆಗಿರಲಿ. ಆ ವಸ್ತುವಿನ ಕೊಂಡ ಬೆಲೆ ಗೊತ್ತಿಲ್ಲ ನಮಗ, ಅದಕ್ಕ ವಸ್ತುವಿನ ಕೊಂಡ ಬೆಲೆ ಎಷ್ಟು ಅಂತ ಹೇಳಿದೆವು? X ರೂಪಾಯಿ ಅಂತ ತಗೊಂಡಿದೆವು. ಮಾರಿದ ಬೆಲೆ ಎಷ್ಟು ಅಂತಂದ್ರ 16 ರೂಪಾಯಿ. ಹೌದು. ಆ ನಂತರ 16 ರೂಪಾಯಿ ಮಾರಿ ಒಬ್ಬ ವರ್ತಕನು ಅದರ ಕೊಂಡ ಬೆಲೆಯಷ್ಟೇ ಶೇಕಡ ನಷ್ಟವನ್ನು ಅನುಭವಿಸಿದ್ದಾರೆ ಅಂತ. ಶೇಕಡ ನಷ್ಟ ಎಷ್ಟು ಕೊಟ್ರಂದ್ರ ಅದರ ಕೊಂಡ ಬೆಲೆಯಷ್ಟೇ ಅಂತ ಹೇಳ್ತಾನ. ಅದರ ಕೊಂಡ ಬೆಲೆಯಷ್ಟೇ ಶೇಕಡ ನಷ್ಟ ಅನುಭವಿಸಿದ್ದಾರೆ ಅಂತ. ಹಾಗಾದ್ರ ನಷ್ಟ ಈಕ್ವಲ್ ಟು ಶೇಕಡ ನಷ್ಟ ಅಂತಂದ್ರ X% ಇಂಟು ಅದರ ಕೊಂಡ ಬೆಲೆ ಎಷ್ಟೇ ಅಂದ್ರ X. ಕೊಂಡ ಬೆಲೆ X ಹೇಳಿರಿ. ಶೇಕಡ ನಷ್ಟ ಅಂದ್ರ ಇಲ್ಲಿ ಶೇಕಡ X ಶೇಕಡ ಅಂತ ಬರುತ್ತೆ. X ಶೇಕಡ ಅಂದ್ರ ಇದು ಹೆಂಗ್ ಬರೀತೀವಿ? X ಅಪಾನ 100 ಬರೀತೀವಿ. ಇದ್ರ ಇಂಟು ಎಷ್ಟಾಗತ್ತೆ? ಇಲ್ಲಿ X ಆಗತ್ತೆ. X ಇಂಟು X ಸ್ಕ್ವೇರ್ ಅಪಾನ ಎಷ್ಟು? 100 ಅಂತ. ಆನಂತರ ಮುಂದ ಒಂದು ವಸ್ತುವನ್ನು ರೂಪಾಯಿ 16ಕ್ಕೆ ಮಾರಿ ಒಬ್ಬ ವರ್ತಕನು ಅದರ ಕೊಂಡ ಬೆಲೆಯಷ್ಟೇ ಶೇಕಡ ನಷ್ಟವನ್ನು ಅನುಭವಿಸಿದರೆ ಎಷ್ಟಾಗತ್ತೆ? X ಸ್ಕ್ವೇರ್ ಅಪಾನ 100. ಮಾರಿದ ಬೆಲೆ ಮುಂದೆ ಯಾವ್ದು ಬರುತ್ತೆ ಅಂತಂದ್ರ ಮಾರಿದ ಬೆಲೆ ಅಂತಂದ್ರ ಕೊಂಡ ಬೆಲೆ ಮೈನಸ್ ನಷ್ಟ ಅಂತ ಬಂತು. ಕೊಂಡ ಬೆಲೆ ಎಷ್ಟು ಕೊಂಡನಲ್ಲಿ? ಕೊಂಡ ಬೆಲೆ ಎಷ್ಟದ? X ರೂಪಾಯಿಗೆ. ನಷ್ಟ ಎಷ್ಟಾಗ್ಯದ? X ಸ್ಕ್ವೇರ್ ಅಪಾನ 100 ಅಂತ. ಮಾರಿದ ಬೆಲೆ ಎಷ್ಟು? ಇಲ್ಲಿ ಅದಲ್ಲ 16 ರೂಪಾಯಿ. 16. ಹಾಗಾದ್ರ 16 ಈಕ್ವಲ್ ಟು 100 ಇಂಟು 1 ಪ್ಲಸ್ ತೆಗಿರಿ 100 ಆಗತ್ತೆ. 1 100 100 100 ಇಂಟು X 100X ಆಗತ್ತೆ. X ಸ್ಕ್ವೇರ್ ಇಂಟು 1 X ಸ್ಕ್ವೇರ್ ಆಗತ್ತೆ. ಹಾಗಾದ್ರ ಇಲ್ಲಿ ಇದಕ್ಕ ಗುಣಸಣ 16 ಇಂಟು 100 1600 ಆಗತ್ತೆ. ಇದು ಇಲ್ಲಿ ಕೆಳಗೇನಿದ್ದಿಲ್ಲ ಅಂದ್ರ 1 ಇರ್ತದ. ಮೈನಸ್ X ಸ್ಕ್ವೇರ್ 100X ಇದಕ್ಕ ಗುಣಿಸಿದ್ರ 100X ಮೈನಸ್ X ಸ್ಕ್ವೇರ್ ಈಕ್ವಲ್ ಟು ಇದು ಗುಣಿಸ್ಕೊಂಡೆವು. 16 ಅಂದ್ರ 1600. ಇವಾಗ ಇವು ಮೈನಸ್ ಅದ ಪ್ಲಸ್ ಮಾಡ್ಬೇಕು, ಹಚ್ಚಿ ಕಡೆ ಒಯ್ಬೇಕು. X ಸ್ಕ್ವೇರ್ ಇದನ್ನು ಈ ಕಡೆ ತಗೊಂಡು ಬರ್ಬೇಕು. ಮೈನಸ್ 100X ಇದು ಇದ್ದಲ್ಲೇ ಇರ್ತದ 1600. ಹಾಗಾದ್ರ ಎರಡು ಪದ ಗುಣಿಸಿದ್ರ 1600 ಬರ್ಬೇಕು. ಎಷ್ಟು ಬರ್ಬೇಕಿದು? 1600. ಅವೆರಡು ಗುಣಿಸಿದ್ರ ಅವೆರಡು ಕೂಡಿಸಿದ್ರ ಕಳೆದ್ರ ಮೈನಸ್ 100 ಬರ್ಬೇಕು.
80 20 ಬರುತ್ತೆ. 80 20 ಕೂಡಿಸೋರು ಆಯ್ತು. 8 2 16 ಇವೆರಡು 0 1600 ಆಗುತ್ತೆ. ಇದನ್ನು ಮೈನಸ್ 2 ಮೈನಸ್ ಮಾಡೋಣ. -80 -20 ಎಕ್ಸ್ ಸ್ಕ್ವೇರ್ -80x -20x ಪ್ಲಸ್ 1600 ಈಕ್ವಲ್ ಟು 0. ಇದರಲ್ಲಿ ಎಕ್ಸ್ ಸಾಮಾನ್ಯ ಅಪವರ್ತನ. ಎಕ್ಸ್ -80 ಎಕ್ಸ್ -80 ಆ ನಂತರ ಮೈನಸ್ ಇದಕ್ಕೆ ಎಷ್ಟು ತಗೊಳ್ಳೋ ಗುಣಸನು 20ರಿಂದ ಗುಣಸನು 20 × ಎಕ್ಸ್ 20x ಮೈನಸ್ ಮೈನಸ್ ಪ್ಲಸ್ 20 80 1600 ಆಯ್ತು. ಎಕ್ಸ್ -80 1 ಇದು ಇದರ ಬದಲಿ 1 ಎಕ್ಸ್ ಮೈನಸ್ ಎಷ್ಟು 20 ಈಕ್ವಲ್ ಟು 0. ಎಕ್ಸ್ ಬೆಲೆ -80 ಇದ್ದಿದ್ದಾಗ ಏನಾಗುತ್ತೆ +80 ಆಗುತ್ತೆ. ಎಕ್ಸ್ ಬೆಲೆ -20 ಇದ್ದಿದ್ದು +20 ಎರಡೂ ಉತ್ತರ ಇಲ್ಲಿ. ಇದನ್ನು ಪ್ಲಸ್ ಅದ ಇದನ್ನು ಪ್ಲಸ್ ಅದ. ವಸ್ತುವಿನ ಕೊಂಡ ಬೆಲೆ ಅಂತ ವಸ್ತುವಿನ ಕೊಂಡ ಬೆಲೆ 80 ಅಥವಾ 20 ರೂಗಳು ಆಗಿವೆ. ಆ ವಸ್ತುವಿನ ಕೊಂಡ ಬೆಲೆ ಎಷ್ಟು ಅಂದಂಗಿತ್ತು 80 ರೂಪಾಯಿ ಅಥವಾ 20 ರೂಪಾಯಿ. ಒಂದನೇದ್ದು 7 sin ಸ್ಕ್ವೇರ್ ಥೀಟಾ ಪ್ಲಸ್ 3 cos ಸ್ಕ್ವೇರ್ ಥೀಟಾ ಅಥವಾ 3 cos ಸ್ಕ್ವೇರ್ ಥೀಟಾ ಈಕ್ವಲ್ ಟು 4 ಅಂತ ಕೊಟ್ಟರು. ಮತ್ತು ಥೀಟಾ ಒಂದು ಲಘುಕೋನವಾದಾಗ ಕಾಟ್ ಥೀಟಾ ಈಕ್ವಲ್ ಟು √3 ಎಂದು ತೋರಿಸಿ ಅಂತ ಹೇಳ್ತಾರ. ಇದೆಲ್ಲ ತಗೋಬೇಕು. ಮೊದಲು 7 sin ಸ್ಕ್ವೇರ್ ಥೀಟಾ ಪ್ಲಸ್ 3 cos ಸ್ಕ್ವೇರ್ ಥೀಟಾ ಈಕ್ವಲ್ ಟು 4 ಅಂತ. 7 sin ಸ್ಕ್ವೇರ್ ಥೀಟಾ ಪ್ಲಸ್ 3 ಹೊರಗೆ ತೆಗೆ cos ಸ್ಕ್ವೇರ್ ಥೀಟಾದ ಬೆಲೆ ಎಷ್ಟಾಗುತ್ತೆ ಇಲ್ಲಿ ನೋಡ್ಕೊಂಡಾಗ sin ಸ್ಕ್ವೇರ್ ಥೀಟಾ ಪ್ಲಸ್ cos ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಅಂತ ಸೂತ್ರ. cos ಸ್ಕ್ವೇರ್ ಥೀಟಾ ಇದ್ದಲ್ಲೇ ಇಟ್ಕೊಳ್ಳೋಣ. ಒಂದರ ಕಡೆ ಇದು ತಗೊಂಡು ಹೋಗೋಣ ಮೈನಸ್ sin ಸ್ಕ್ವೇರ್ ಥೀಟಾ ಆಗುತ್ತೆ. ಇಷ್ಟು ಅಂದ್ರ ನಾವಿಲ್ಲಿ cos ಸ್ಕ್ವೇರ್ ಥೀಟಾದ 3ಕ್ಕೆ 3 ತಗೊಂಡಿದೀವಿ. cos ಸ್ಕ್ವೇರ್ ಥೀಟಾ ಇದ್ದಲ್ಲಿ 1 ಮೈನಸ್ ಏನ್ ಬರೆಯನಲ್ಲಿ sin ಸ್ಕ್ವೇರ್ ಥೀಟಾ ಅಂತ ಬರೆಯೋಣ. 1 ಮೈನಸ್ sin ಸ್ಕ್ವೇರ್ ಥೀಟಾ ಈಕ್ವಲ್ ಟು ಎಷ್ಟು ಉಳಿತಿಲ್ಲಿ 4. ಆನಂತರ 7 sin ಸ್ಕ್ವೇರ್ ಥೀಟಾ ಪ್ಲಸ್ 3ರಿಂದ ಗುಣಿಸೋಣ. 3 ಒಂದಲೇ 3 ಮೈನಸ್ ಪ್ಲಸ್ ಮೈನಸ್ ಮೈನಸ್ ಆಗುತ್ತೆ. 3 ಇದಕ್ಕೆ ಗುಣಿಸೋದ್ರ 3 sin ಸ್ಕ್ವೇರ್ ಥೀಟಾ ಈಕ್ವಲ್ ಟು 4 ಅಂತ. 7 sin ಸ್ಕ್ವೇರ್ ಥೀಟಾ 3 sin ಸ್ಕ್ವೇರ್ ಥೀಟಾ ಇದು ಒಂದೇ. ಪ್ಲಸ್ 7ರಾಗ -3 ಕಳೆದ್ರ 4 sin ಸ್ಕ್ವೇರ್ ಥೀಟಾ ಅಂತ ಉಳಿತು. 7ರಾಗ 3 ಕಳೆದ್ರ 4 sin ಸ್ಕ್ವೇರ್ ಥೀಟಾ ಈಕ್ವಲ್ ಟು ಇದು 4. ಇಲ್ಲೊಂದು +3 ಬಿಟ್ಟಿವಲ್ಲೇನ ಇದು ಈ ಕಡೆ ತಗೊಂಡೋಗ್ರಿ ಅಂದ್ರ -3 ಆಯ್ತು. +3 ಇದ್ದಿದ್ದು ಈಚೆ ಕಡೆ ಹೋದ್ನ ಏನಾಗುತ್ತೆ -3. 4 sin ಸ್ಕ್ವೇರ್ ಥೀಟಾ ಈಕ್ವಲ್ ಟು 4ರಾಗ 3 ಕಳೆದ್ರ 1 ಅಂತ ಬಂತು. sin ಸ್ಕ್ವೇರ್ ಥೀಟಾದ ಬೆಲೆ ಬೇಕು ಅಂದ್ರ ಈ 1ಕ್ಕ 4ರಿಂದ ಏನ್ ಮಾಡ್ಬೇಕು ಭಾಗಿಸ್ಬೇಕು. ಇವಾಗ ಬರೇ sin ಥೀಟಾದ ಬೆಲೆ ಬೇಕಾದ್ರ sin ಸ್ಕ್ವೇರ್ ಥೀಟಾದ ಬೆಲೆ ಎಷ್ಟದ sin ಥೀಟಾದ ಬೆಲೆ ಬೇಕಾಯ್ತು ಅಂದ್ರ
ಇದರ ವರ್ಗ ತೆಗೆದು ಇದಕ್ಕೆ ಹಾಕಬೇಕು. 1/4 ಆಗತ್ತೆ. ಹಾಗಾದ್ರ ಸೈನ್ ಥೀಟಾದ ಬೆಲೆ ಎಷ್ಟು ಬರುತ್ತೆ ಇಲ್ಲಿ ಅಂದ್ರ ಸೈನ್ ಥೀಟಾ ಈಕ್ವಲ್ ಟು 1ರ ವರ್ಗಮೂಲ 1, 4ರ ವರ್ಗಮೂಲ ಎಷ್ಟು 2. ಸೈನ್ ಥೀಟಾದ ಬೆಲೆ ಎಷ್ಟು ಬಂತು? ಇವಾಗ ನಾವು ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು ಎಷ್ಟು ಇದು ರೆಡಿ ಮಾಡಿಟ್ಕೋಬೇಕು. ಇದಕ್ಕೆ 1 ಅಂತ ಗುರುತಿಸ. ಇಲ್ಲಿ ಕಾಸ್ ಸ್ಕ್ವೇರ್ ಥೀಟಾ ಅಂತ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂತ ಆಗುತ್ತೆ. ಇದರ ವರ್ಗ ತೆಗೆದು ಇದಕ್ಕೆ ಹಾಕನ್ ಕಾಸ್ ಥೀಟಾ ಉಳಿತದ. ಇದರ ವರ್ಗದಲ್ಲ ಇದು ತೆಗೆದು ಇದಕ್ಕೆ ತಗೊಳ್ಳೋಣ. ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ. ಹಾಗಾದ್ರ ಮುಂದೆ ಇಲ್ಲಿ ಕಾಸ್ ಥೀಟಾ ಈಕ್ವಲ್ ಟು ರೂಟ್ ಅಂತದ, ರೂಟ್ ತಗೊಳ್ಳೋಣ 1. ಆನಂತರ ಸೈನ್ ಸ್ಕ್ವೇರ್ ಥೀಟಾ. ಸೈನ್ ಥೀಟಾದ ಬೆಲೆ ಎಷ್ಟು ಬಂತದ 1/2. ಹೌದು, ಅದೇ ಸೈನ್ ಸ್ಕ್ವೇರ್ ಥೀಟಾದ ಬೆಲೆ ಎಷ್ಟಾಗುತ್ತೆ 1/4. ಸೈನ್ ಸ್ಕ್ವೇರ್ ಥೀಟಾದಲ್ಲ ಇಲ್ಲಿ 1/4 ಅಂತ ತುಂಬಿಕೊಳ್ಳೋಣ. ಯಾಕಂದ್ರೆ ಇಲ್ಲಿ ಅದ ನೋಡ್ರಿ ಸೈನ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1/4 ಅದಿಲ್ಲ. ಅದೇ ಸೈನ್ ಸ್ಕ್ವೇರ್ ಥೀಟಾ ಇದ್ದಲ್ಲಿ 1 ಎಷ್ಟು ತುಂಬದೇವು ನಾವು 4 ಅಂತ ತುಂಬದೇವು. ಕಾಸ್ ಥೀಟಾ ಈಕ್ವಲ್ ಟು ರೂಟ್ 4 4 ಅಂತ ತಗೊಳ್ಳೋಣ ಲಸ. ಹಂಗಾದ್ರೆ ಇಲ್ಲಿ ಏನು ಇದಿಲ್ಲ 1 ಇರುತ್ತಲ್ಲ 1 4 4 1 4 4 ಮೈನಸ್ 1 1 1. ಕಾಸ್ ಥೀಟಾ ಈಕ್ವಲ್ ಟು ರೂಟ್ 2ಕ್ಕೂ ರೂಟ್ ಅದಾವ. 4ರಾಗ 1 ಕಳೆದ್ರ 3 ಅಪಾನ 4. ಕಾಸ್ ಥೀಟಾದ ಬೆಲೆ ಎಷ್ಟು ಅಂದ್ರ ರೂಟ್ 3 ಹೊರಗೆ ಬರಲ್ಲ. ರೂಟ್ 3 ಅಪಾನ್ 4ರ ವರ್ಗಮೂಲ ಎಷ್ಟು 2 ಆಗತ್ತೆ. ಅಂದ್ರ ರೂಟ್ 3 ಕಾಸ್ ಥೀಟಾದ ಬೆಲೆ ರೂಟ್ 3 ಅಪಾನ 2 ಬಂತು. ಇವಾಗ ನಮಗೇನ್ ಬೇಕಾಗ್ಯದ ಅಂತಂದ್ರ ಕಾಟಕ್ಕೆ ಬದಲಾವಣೆಗೊಳಿಸ್ಬೇಕಾಗ್ಯದ. ಮೊದಲ ನಿಮ್ಗೆ ಟ್ಯಾನ್ ಅಂತ ಗೊತ್ತಾಗ್ಬೇಕು. ಅದು ಗೊತ್ತಿತ್ತು ಅಂದ್ರ ಕಾಟ್ ಗೊತ್ತಾಗತ್ತೆ. ಟ್ಯಾನ್ ಥೀಟಾ ಈಕ್ವಲ್ ಟು ಸೈನ್ ಥೀಟಾ ಅಪಾನ ಕಾಸ್ ಥೀಟಾ ಅಂತ. ಹೌದಿಲ್ಲ? ಇದು ಎದರದು? ಇದು ಟ್ಯಾನ್ ಥೀಟಾದ್ದು. ಟ್ಯಾನ್ ಥೀಟಾಕ್ಕೆ ಅಪೋಸಿಟ್ ಇದ್ದಿದ್ದೇವದು ಎಸ್ ಕಾಟ್ ಥೀಟಾ ಅಂತ ಬರುತ್ತೆ. ಟ್ಯಾನ್ ಥೀಟಾಕ್ಕ ಅಪೋಸಿಟ್ ಕಾಟ್ ಥೀಟಾ. ಕಾಟ್ ಥೀಟಾ ತಗೊಂಡ್ರ ಟ್ಯಾನ್ ಥೀಟಾದ ಅಪೋಸಿಟ್ ಅಂತ ಹೇಳಿರಿ. ಇದು ಮ್ಯಾಗ ಹೋಗುತ್ತೆ, ಮ್ಯಾಗಿಂದು ಕೆಳಗೆ ಬರುತ್ತೆ. ಕಾಸ್ ಥೀಟಾ ಅಪಾನ ಸೈನ್ ಥೀಟಾ. ಹಾಗಾದ್ರ ಕಾಸ್ ಥೀಟಾದ ಬೆಲೆ ಎಷ್ಟದ ನೋಡ್ರಿ. ಇಲ್ಲಿ ಬಂದ ನೋಡ್ರಿ ರೂಟ್ 3 ಅಪಾನ್ 2. ರೂಟ್ 3 ಅಪಾನ 2 ಭಾಗ್ಲೆ ಇದು ಮುಂತೊಳ ಸೈನ್ ಥೀಟಾದ ಬೆಲೆ ಇಲ್ಲಿ ಬರೆದಿರಿ ನೋಡ್ರಿ. 1 ಎಷ್ಟದ 2 ಅದ. 1/2 ಈಕ್ವಲ್ ಟು ರೂಟ್ 3 ಅಪಾನ್ 2 ಇಂಟು ಇದು ಇಂಟು ಮಾಡಿದೆವು. 1/2 ಇದ್ದಿದ್ದು 2/1 ಆಗುತ್ತೆ. ಈ ಎರಡಕ್ಕ ಹೋಯ್ತಲ್ಲ ರೂಟ 3 ಅಂತ ಅಷ್ಟೇ ಉಳಿತು. ಆದ್ದರಿಂದ ಕಾಟ್ ಥೀಟಾ ಈಕ್ವಲ್ ಟು ಎಷ್ಟಂತ ರೂಟ್ 3 ಸಾಧಿಸಿದೆ. 21ರಲ್ಲಿ ಅಥವಾ ಸಮತಲದ ನೆಲದ ಒಂದು ಬಿಂದುವಿನಿಂದ ಹಾರುತ್ತಿರುವ ವಿಮಾನವನ್ನು ನೋಡಿದಾಗ ಉಂಟಾದ ಉನ್ನತ ಕೋನವು 30 ಡಿಗ್ರಿ ಆಗಿದೆ. 3600 ಮೀಟರ್. ಇಲ್ಲಿ ಇದು ವಿಮಾನ. ಇಲ್ಲಿ ಬಿಂದು ನೆಲದ ಮೇಲಿರುವ ಒಂದು ಬಿಂದು ಇಲ್ಲಿ ನಿಂತಿರುತ್ತೀರಿ. ಇಲ್ಲೇನಾಗುತ್ತೆ ಅಂತಂದ್ರ ವಿಮಾನ ಅದನ್ನ ನೆಲದಿಂದ ಸಮಾಂತರ ಅಂತರ ಎಷ್ಟು ಅಂದ್ರ 3600 ರೂಟ್ ಆಫ್ 3 ಮೀಟರ್ ಎತ್ತರದ ಮ್ಯಾಗದ. ಈ ನೆಲದಿಂದ ಇಲ್ಲಿ
ನೆಲದಿಂದ ಸಮಾಂತರವಾಗಿ ಹಾರುತ್ತಿರುವ ಅದೇ ವಿಮಾನದ ಉನ್ನತ ಕೋನವು 60 ಡಿಗ್ರಿ ಆಗಿದೆ. ಮೊದಲ ಇಲ್ಲಿತ್ತು, ನೋಡೋದ್ರಿ 30 ಡಿಗ್ರಿ ಇತ್ತು. ವಿಮಾನ ನೆಲದಿಂದ ಎಷ್ಟು ಎತ್ತರದಲ್ಲಿತ್ತು ಅಂದ್ರ 3600 ಮೀಟರ್ ಎತ್ತರದಲ್ಲಿತ್ತು. ಅದೇ ರೇಖೆಗುಂಟ ಅದು ವಿಮಾನ ಸಮಾಂತರ ಅಂತರದ ಮೇಲೆ ಹಾರ್ಕೊಂತ ಇಲ್ಲಿಗೆ ಬಂತು. ಇಲ್ಲಿಗೆ ಬಂದಾಗ ಅದರ ಉನ್ನತ ಕೋನ ಎಷ್ಟಾಯ್ತು ಅಂದ್ರ 60 ಡಿಗ್ರಿ ಆಯ್ತು. ಹಾಗಾದ್ರ 24 ಸೆಕೆಂಡುಗಳು ಅಂತ ಕೊಟ್ಟಾರ. ನೆಲದಿಂದ ರೂಟ್ ಆಫ್ 3600 ರೂಟ್ 3 ಮೀಟರ್ ಎತ್ತರದಲ್ಲಿ ಹಾರುತ್ತಿದ್ದಾರೆ. ಆ ವಿಮಾನದ ವೇಗವನ್ನು ಕಂಡು ಹಿಡಿಯಿರಿ ಅಂತ ಹೇಳ್ಯಾರ. ಬಿ ಎ ಈಕ್ವಲ್ ಟು 3600 ರೂಟ್ ಆಫ್ 3 ಮೀಟರ್ ಎತ್ತರದಲ್ಲಿರುವ ವಿಮಾನ. ಆನಂತರ ಮುಂದ QB ಈಕ್ವಲ್ ಟು PA ಆಗುತ್ತೆ. QB ಈಕ್ವಲ್ ಟು PA. ಅದೇ ರೀತಿಯಾಗಿ QP ಈಕ್ವಲ್ ಟು BC ಆಗುತ್ತೆ. QP ಈಕ್ವಲ್ ಟು ಯಾವುದು QP ಈಕ್ವಲ್ ಟು BA ಅಂತ ಆಗತ್ತೆ. ಅಂದ್ರೆ QP ಈಕ್ವಲ್ ಟು AB. ಅಂದ್ರ ಇದನ್ನು 3600 ಐತಂದ್ರ ಈ ರೇಖೆನು ಎಷ್ಟಾಗತ್ತೆ 3600 ಆಗುತ್ತೆ. 3600 ರೂಟ್ ಆಫ್ 3 ಮೀಟರ್ ಅಂತ ಆಯ್ತು. ಈಕ್ವಲ್ ಟು 3600 ರೂಟ್ ಆಫ್ 3 ಮೀಟರ್ ಅಂತ ಆಯ್ತು. ಇವಾಗ ಇಲ್ಲಿ ಮೊದಲು ನಾವೇನ್ ಮಾಡ್ಕೊಳ್ಳೋಣ ಅಂತಂದ್ರ ಟ್ಯಾನ್ 60 ಡಿಗ್ರಿ ಅಂತ ತಗೊಳ್ಳೋಣ. ಟ್ಯಾನ್ 60 ಡಿಗ್ರಿ ತಗೊಂಡಿವಿ ಅಂತಂದ್ರ ಅಭಿಮುಖ ಬಾಹು ಅಪನ ಪಾರ್ಶ್ವ ಬಾಹು ಅಂತ ಬರುತ್ತೆ. ಅಭಿಮುಖ ಬಾಹು PQ, ಪಾರ್ಶ್ವ ಬಾಹು CQ. ಟ್ಯಾನ್ 60 ಡಿಗ್ರಿ ಅಂದ್ರೆ ಎಷ್ಟಾಗುತ್ತೆ? ಟ್ಯಾನ್ 60 ಡಿಗ್ರಿ 0, 30, 45, 60 ಅಂದ್ರ ರೂಟ್ ಆಫ್ 3 ಆಗತ್ತೆ. ರೂಟ್ ಆಫ್ ಎಷ್ಟು 3 ಅಂತ. ಈಕ್ವಲ್ ಟು PQ ಅಂದ್ರ 3600 ಅಪಾನ್ ಎಷ್ಟು ಅಂದಂಗಾಯ್ತು 3600. PQ ಅಂದ್ರೆ ಇಲ್ಲಿ ಅದಲ್ಲ, PQ 3600 ರೂಟ್ ಎಷ್ಟದಲ್ಲಿ 3. ಆ ನಂತರ CQ ಅಂತ, ಈ CQ ದ ಬೆಲೆನೆ ನಮಗ್ ಬೇಕಾಗತ್ತೆ. CQ ಇವಾಗ CQ ಇಂಟು ರೂಟ್ 3 ಇಂಟು CQ ಈಕ್ವಲ್ ಟು 3600 ರೂಟ್ 3. CQ ದ ಬೆಲೆ ಬೇಕು 3600ಕ್ಕ ರೂಟ್ 3ಕ್ಕ ಎಷ್ಟರಿಂದ ಭಾಗಿಸ್ಬೇಕು ಅಂದ್ರ ರೂಟ್ ಆಫ್ 3ರಿಂದ ಭಾಗಿಸ್ಬೇಕು. ಇದಕ್ಕ ಹೋಯ್ತು. CQ ಈಕ್ವಲ್ ಟು ಎಷ್ಟು ಬತ್ತು ಅಂದ್ರ ಆ 3600 ಮೀಟರ್ ಬತ್ತಿದು. 3600 ಮೀಟರ್ ಅಂತ ಬಂತು. ಇನ್ನ ಟ್ಯಾನ್ 30 ಡಿಗ್ರಿ ತಗೊಂಡ್ ಬಿಡಸಣ. ಇಲ್ಲಿದಿಂದ ಇಲ್ಲಿಗೆ ಎಷ್ಟಾಗತ್ತೆ ಗೊತ್ತಾಯ್ತು ನಮಗವಾಗ. ಹಾಗಾದ್ರ ಟ್ಯಾನ್ 30 ಡಿಗ್ರಿ ತಗೊಂಡಾಗ BA ಅಂತ ಬರುತ್ತೆ. BA ಅಪಾನ CB ಅಂತ ಬರುತ್ತೆ. ಟ್ಯಾನ್ 3 ಅಂದ್ರೆ ಎಷ್ಟಾಗುತ್ತೆ 1/ರೂಟ್ ಆಫ್ 3. ಟ್ಯಾನ್ 30 ಬೆಲೆ ಎಷ್ಟು ಅಂದ್ರ 1/√3. AB ಎಷ್ಟದ ಅಂತಂದ್ರ 3600 ರೂಟ್ ಆಫ್ 3. 3600 ರೂಟ್ ಆಫ್ 3 ಅಪಾನ CB ಇಲ್ಲಿದಿಂದ ಇಲ್ಲಿ ತನ ಇರ್ತದೆ. CB
ಸಿ ಬಿ ಇಂಟು 1 ಸಿ ಬಿ ಇದು ಗುಣಿಸ್ಬೇಕು 3600 ಇಂಟು 3ದ ರೂಟ್ 3 3 3 9 ಆಗತ್ತೆ 9ರ ವರ್ಗಮೂಲ 3 ಬಂತು ರೂಟ್ 3 ರೂಟ್ ಆಫ್ 9 ಆಗತ್ತೆ ರೂಟ್ ಆಫ್ 9 ಬೆಲೆ ಎಷ್ಟು ಬರ್ತು 3 ಸಿ ಬಿ ಈಕ್ವಲ್ ಟು 3 0 0 3 0 3 6 18 1 3 3 9 1 10,800 ಮೀಟರ್ ಆಗತ್ತೆ ಇಲ್ಲಿದಿಂದ ಈ ಸಿ ಬಿಂದುವಿನಿಂದ ಬಿ ಬಿಂದುವಿನ ತನ ಇವಾಗ ನಮಗೇನ್ ಬೇಕಾಗ್ಯದ ಅಂದ್ರ ಕ್ಯೂ ಬಿ ಅಷ್ಟೇ ಬೇಕಾಗ್ಯದ ಕ್ಯೂ ಬಿ ಈಕ್ವಲ್ ಟು ಯಾಕಂದ್ರ ವಿಮಾನ ಇಲ್ಲಿದಿಂದ ಇಲ್ಲಿ ತರ ಅಷ್ಟೇ ಬಂದದಲ್ಲ ಕ್ಯೂ ಬಿ ಈಕ್ವಲ್ ಟು ಬಿ ಸಿ ಮೈನಸ್ ಸಿ ಕ್ಯೂ ಕ್ಯೂ ಬಿ ಈಕ್ವಲ್ ಟು 10,800 ಮೈನಸ್ ಎಷ್ಟದ 3,600 ಕಳಿಬೇಕು ಹಾಗಾದ್ರ ಕ್ಯೂ ಬಿ ಈಕ್ವಲ್ ಟು 10,800 3,600 ಕಳೆದ್ರ 7,200 ಉಳಿತದ 7,200 ಮೀಟರ್ ಇಷ್ಟು 7,200 ಮೀಟರ್ ಆಯ್ತು ವೇಗ ಕೇಳ್ಯಾರ ಅವ್ರು ವಿಮಾನದ ಏನ್ ಕೇಳ್ಯಾರಲ್ಲಿ ವೇಗ ಕಂಡು ಹಿಡಿಬೇಕು ಅಂತಂದ್ರ ವೇಗ ಈಕ್ವಲ್ ಟು 7,200ಕ್ಕ ಎಷ್ಟರಿಂದ ಭಾಗಿಸ್ಬೇಕು ಟೈಮ್ ತಗೊಂಡಿತ್ತದ ಅಲ್ಲಿ ಎಷ್ಟು ಸೆಕೆಂಡ್ಗಳಂತದ 24 ಸೆಕೆಂಡ್ದಿಂದ ಭಾಗಿಸ್ಬೇಕು 24 ಸೆಕೆಂಡ್ಗಳು 24 ಒಂದಲೆ 24 3 72 300 ಆಯ್ತು ಅಂದ್ರ 300 ಏನಿದು ಸೆಕೆಂಡ್ ಅಂದ್ರ 300 ಸೆಕೆಂಡುಗಳು ಅಂತ ಆಯ್ತು 1 ನಿಮಿಷಕ್ಕ ಎಷ್ಟು ಸೆಕೆಂಡ್ ಇರ್ತದ 60 ಇರ್ತದ 300ಕ್ಕ 60ರಿಂದ ಭಾಗಿಸಾನು 300ಕ್ಕ 60ರಿಂದ ಭಾಗಿಸರ 0 0 6 ಒಂದಲೆ 6 5 ಅಂದ್ರ 5 ನಿಮಿಷಗಳು ಇಲ್ಲಿದಿಂದ ಎ ಬಿಂದುವಿನಿಂದ ಪಿ ಬಿಂದುವಿಗೆ ಬರ್ಬೇಕಾದ್ರ ಎಷ್ಟು ನಿಮಿಷ ತಗೋತದ 5 ನಿಮಿಷ ತಗೋತದ